ಅಕ್ರಮ ಮಣ್ಣು ಸಾಗಾಟ ಪ್ರಕರಣ. ಹಲವರ ವಿರುದ್ಧ ಎಫ್ಐಆರ್ ದಾಖಲು. ಚುರುಕುಗೊಂಡ ತನಿಖೆ. TV1 ಬಿಗ್ ಇಂಪ್ಯಾಕ್ಟ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದ ಬಳ್ಳೂರಿನ ಸುಣ್ಣದ ಕೆರೆ ಊರುಡುವೆ ಜಾಗದಿಂದ ಅಕ್ರಮವಾಗಿ ಮಣ್ಣು ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಳ್ಳೂರು ಗ್ರಾಮದ ಊರುಡುವೆ ಜಾಗದಿಂದ ಸುಮಾರು 500 ಲೋಡ್ಗಳಷ್ಟು ಮಣ್ಣನ್ನು ಅಕ್ರಮವಾಗಿ ಖಾಸಗಿ ಜಾಗಕ್ಕೆ ಸಾಗಿಸಲಾಗಿದೆ ಎಂಬ ಸ್ಥಳೀಯರಿಂದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅಕ್ರಮ ಮರಳು ಸಾಗಾಟದ ಕರ್ಮಕಾಂಡವನ್ನು TV1 ಚಾನೆಲ್ ಬಯಲಿಗೆಳೆದಿತ್ತು. ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಕಳೆದ ಮಾರ್ಚ್-ಏಪ್ರಿಲ್ ತಿಂಗಳಿನಲ್ಲಿ ಊರುಡುವೆ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ತೆಗೆದ ಪರಿಣಾಮ ಸುಮಾರು 15 ಅಡಿಗಳಷ್ಟು ಆಳದ ಕೆರೆ ನಿರ್ಮಾಣಗೊಂಡಿದ್ದು, ಅಲ್ಲದೆ ಕೆರೆಯ ಪಕ್ಕದಲ್ಲೇ ಬಿದಿರಿನ ಮೆಳೆಗಳು ಸಂಪೂರ್ಣ ನಾಶವಾಗಿದ್ದು, ಊರುಡುವೆ ಜಾಗ ಬಟ ಬಯಲಿನಂತೆ ಗೋಚರಿಸುತ್ತಿದ್ದು, ಅಕ್ರಮವಾಗಿ ಮಣ್ಣನ್ನು ತೆಗೆಯಲು ಜೆಸಿಬಿ ಯಂತ್ರವನ್ನು ಬಳಸಿದ ಪರಿಣಾಮ ಬಿದಿರಿನ ಮೆಳೆಗಳು ಸಂಪೂರ್ಣ ನಾಶವಾಗಿದೆ. ಇಲ್ಲಿ ಖಾಸಗಿಯವರು ಊರುಡುವೆ ಜಾಗದಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದು ಸಾಗಿಸಿದ್ದು, ಇದಕ್ಕೆ ಸರಕಾರಕ್ಕೆ ರಾಯಲ್ಟಿ ಕಟ್ಟಲಾಗಿದೆಯೇ ಇಲ್ಲವೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಆಗಸ್ಟ್ 26ರಂದು TV1 ಚಾನೆಲ್ ಅಕ್ರಮ ಮರಳು ಸಾಗಾಟದ ಕರ್ಮಕಾಂಡವನ್ನು ಬಯಲಿಗೆಳೆದಿತ್ತು. TV1 ಚಾನೆಲ್ನಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಎಸಿಎಫ್ ಗೋಪಾಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಸಲ್ಲಿಸಿದ್ದರು. ವರದಿಯ ಹಿನ್ನೆಲೆಯಲ್ಲಿ ಬಳ್ಳೂರು ಗ್ರಾಮದ ಸಿಆರ್ ದಿನು, ಸತೀಶ್ ಹಾಗೂ ದೊಡ್ಡತೂರು ಗ್ರಾಮದ ವಾಸು ಎಂಬುವರ ವಿರುದ್ಧ ಕುಶಾಲನಗರ ವಲಯ ಅರಣ್ಯ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಕ್ರಮದಲ್ಲಿ ಇನ್ನೆಷ್ಟು ಮಂದಿ ಶಾಮೀಲಾಗಿದ್ದಾರೆ ಎಂಬುದು ಇಲಾಖೆ ತನಿಖೆಯಿಂದ ಬೆಳಕಿಗೆ ಬರಬೇಕಿದೆ. TV1 ನ್ಯೂಸ್ HS ಪ್ರಸಾದ್, ಮಡಿಕೇರಿ.